ಟು ಮೈ ಚಾನಲ್. ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಹೇಗೆ ಮೇಕಪ್ ಮಾಡೋದು ಅಂತ ಹೇಳ್ತೀನಿ. ನಂದು ಇವಾಗ ನಾನು ಹೇಳ್ದಂಗೆ ಈಗ ಆಲ್ರೆಡಿ ನಂದು ಕ್ಲಾಸಲ್ಲಿ ಮೇಕಪ್ ಕ್ಲಾಸ್ ಹೋಗ್ತಾ ಇದೆ. ಸೊ ಅದಕ್ಕೆ ನಾನು ಸ್ವಲ್ಪ ಕ್ವಿಕ್ಕಾಗಿ ರೆಡಿ ಆಗಬೇಕು ಅಂತ. ಸೊ ನಾನು ಮನೆಯಿಂದ ಬರ್ತಾ ಜಸ್ಟ್ ಒಂದು ಮಾಯ್ಶ್ಚರೈಸರ್ ಮಾತ್ರ ಅಥವಾ ಒಂದು ಲಿಪ್ಸ್ಟಿಕ್ ಹಾಕಿದ್ದೀನಿ ಅಷ್ಟೇ. ಸೊ ಇವಾಗ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ, ಯಾಕಂದರೆ ನಂದು ಇವಾಗ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಕ್ವಿಕ್ಕಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಫಸ್ಟಿಗೆ ನಾನು ಇವಾಗ ಕ್ಲೆನ್ಸಿಂಗ್ ವಾಟರ್ ಇದರಿಂದ ಫಸ್ಟ್ ಫೇಸ್ನ ಕ್ಲೀನ್ ಮಾಡ್ಕೊತೀನಿ. ಸೊ ಇವಾಗ ನೀಟಾಗಿ ವೈಪ್ ಮಾಡ್ಕೊತೀನಿ. ಸೊ ಈ ವಿಡಿಯೋನ ತುಂಬ ಫಾಸ್ಟಾಗಿ ಅಂದರೆ ನಾನು ನೆನ್ನೆ ಕೂಡ ಅಪ್ಲೋಡ್ ಮಾಡಿದ್ದೆ ವೀಡಿಯೋಸ್ನ. ಏನಂತ ಹೇಳಿದ್ರೆ ತುಂಬ ಜನ ಕೇಳ್ತಿದ್ರು ಕ್ಲಾಸಸ್ ಬಗ್ಗೆ. ಸೊ ನೀಟಾಗಿ ಅಪ್ಲೋಡ್ ಮಾಡಿದ್ದೀನಿ ನಾನು. ಸೊ ತುಂಬ ಜನ ರೆಸ್ಪಾನ್ಸ್ ಮಾಡ್ತಾಯಿದ್ರು. ಹೌದು ನಾನು ಮೇ ಅಂತ ಹೇಳಿದೆ ಅಂತ ಅನ್ಕೊತೀನಿ. ಜೂನ್ ಮಂತ್ಗೆ ನಾನು ಆಫರ್ ಬಿಟ್ಟಿರೋದು. ಸೊ ನೆಕ್ಸ್ಟ್ ಮಂತು ಯಾರೆಲ್ಲ ಕ್ಲಾಸಸ್ನ ನೋಡ್ತಿದ್ರು ಅವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಆಫರ್ನ ಬಿಟ್ಟಿದ್ದೀನಿ. ಸೊ ನೋಡಿ ಯಾರಿಗೆಲ್ಲ ಟ್ರೈ ಆಗುತ್ತಾ ಬಂದು ಕ್ಲಾಸ್ನ ಕಲ್ತ್ಕೊಳ್ಬೋದು. ಸೊ ಬನ್ನಿ ಇವಾಗ ಮಾಡೋಣ. ಸೊ ಸ್ಟಾರ್ಟಿಂಗಲ್ಲೇ ಫೇಸ್ ಕ್ಲೀನ್ ಆಯಿತು. ಸೊ ಫಸ್ಟಿಗೆ ಮಾಯ್ಶ್ಚರೈಸರ್ ಹಾಕ್ತೀನಿ. ನಾನಿಲ್ಲಿ ಸಿಟಾಫಿಲ್ ಮಾಯ್ಶ್ಚರೈಸರ್ ತೊಗೊಂಡಿದ್ದೀನಿ. ನಂದು ತುಂಬ ಡ್ರೈ ಇಲ್ಲ ಮತ್ತು ಆಯಿಲಿ ಕೂಡ ಇಲ್ಲ. ಸೊ ಹಾಗಾಗಿ ನಾನು ಜಸ್ಟ್ ಡ್ರೈ ಆ್ಯಂಡ್ ನಾರ್ಮಲ್ ಸ್ಕಿನ್ ತೊಗೊಂಡಿದ್ದೀನಿ. ಬಟ್ ನಾನು ಸೆನ್ಸಿಟಿವ್ ಕೂಡ ಇಲ್ಲ. ಸೊ ಹಾಗಾಗಿ ಸ್ವಲ್ಪನೇ ತೊಗೊಂಡಿದ್ದೀನಿ ಮಾಯ್ಶ್ಚರೈಸರು. ಸೊ ನಾನು ಇಲ್ಲಿ ಯಾವುದೇ ಥರ ಟೋನರ್ನ ಯೂಸ್ ಮಾಡ್ತಾಯಿಲ್ಲ, ಯಾಕಂದರೆ ಇದು ಸ್ವಲ್ಪ ಕ್ವಿಕ್ಕಾಗಿ ಮೇಕಪ್ನ ಮಾಡೋದ್ರಿಂದ ನಾನು ಯಾವುದೇ ಥರ ಟೋನರ್ನ ಯೂಸ್ ಮಾಡ್ತಾ ಇಲ್ಲ. ಮತ್ತು ತುಂಬಾ ಸಿಂಪಲ್. ನಾನು ಇವಾಗ ನಾರ್ಮಲ್ ಪ್ರಾಸೆಸ್ ಎಲ್ಲ ಮಾಡ್ತೀನಲ್ಲ, ಆ ಥರ ಎಲ್ಲ ಪ್ರಾಸೆಸ್ ಎಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಸೊ ನಾನಿಲ್ಲಿ ಬ್ರಷ್ ಯಾವುದೇ ಥರ ಯೂಸ್ ಮಾಡಲ್ಲ, ಯಾಕಂದರೆ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಳೋರಿಗೆ ಬಂದು ಬ್ರಷಸ್ ಎಲ್ಲ ಇರೋದಿಲ್ಲ. ಸೊ ಹಾಗಾಗಿ ನಾನು ಕೈಯಲ್ಲೇ ಮಾಡ್ಕೊತಿದ್ದೀನಿ. ಸೊ ಮಾಯ್ಶ್ಚರೈಸರ್ ಎಲ್ಲ ಹಾಕಿ ಆಯಿತು. ಸೊ ನೆಕ್ಸ್ಟ್ ಬಂದು ನಾನು ಇಲ್ಲಿ ಶುಗರ್ದು ಪ್ರೈಮರ್ ಯೂಸ್ ಮಾಡ್ತೀನಿ. ಸೊ ನಾನು ಯೂಶಲಿ ಯಾವಾಗಲೂ ಫಾರೆವರ್ 52 ಪ್ರೈಮರ್ ಯೂಸ್ ಮಾಡ್ತಿದ್ದೆ. ಸೊ ನಾನು ಇವಾಗ ಇಲ್ಲಿ ಸಿಲಿಕಾನ್ ಬೇಸ್ ಶುಗರ್ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ಓಪನ್ ಪೋರ್ಸ್ ಇದೆ ಲೈಟಾಗಿ. ಸೊ ಹಾಗಾಗಿ ಸೊ ತುಂಬ ಎಲ್ಲ ಕ್ವಾಂಟಿಟಿ ಏನು ಬೇಕಾಗಿರಲ್ಲ. ಸೊ ಇಷ್ಟಾದರೆ ಸಾಕಾಗತ್ತೆ. ಸೊ ಮೇಯ್ನ್ ನನಗೆ ಇಲ್ಲಿ ಮಾತ್ರ ಓಪನ್ ಪೋರ್ಸ್ ಇದೆ. ಸೊ ಹಾಗಾಗಿ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಹಾಕ್ಕೊತಿದ್ದೀನಿ. ಸೊ ಐಬ್ರೋಸ್ ಕೂಡ ಯಾವುದೇ ರೀತಿ ಮಾಡಿಸಿಲ್ಲ ನಾನು. ಸ್ವಲ್ಪ ಈ ಕಡೆ ಶೇಪ್ ಹೋಗಿದೆ ಅಂತ ಹೇಳಿ ಸೊ ಸ್ವಲ್ಪ ಗ್ರೋತ್ ಆಗಲಿ ಅಂತ ಬಿಟ್ಟಿದ್ದೀನಿ. ಸೊ ಹಾಗಾಗಿ ನಾನು ಐಬ್ರೋಸ್ ಕೂಡ ಮಾಡಿಲ್ಲ. ಸೊ ತುಂಬ ಜನಕ್ಕೆ ಗೊತ್ತಿರಲ್ಲ, ಕರೆಕ್ಟರೆಲ್ಲ ಇರೋದಿಲ್ಲ ಅವ್ರ ಹತ್ರ ಯೂಸ್ ಮಾಡೋದಕ್ಕೆ. ಸೊ ಇನ್ ಕೇಸ್ ಯಾರ ಹತ್ರ ಆದರೂ ಇದ್ದರೆ ಕರೆಕ್ಟರ್ನ ಯೂಸ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಧರ್ಮ ಅವ್ರದ್ದು ಆರೆಂಜ್ ಕರೆಕ್ಟರ್ನ ತೊಗೊಂಡಿದ್ದೀನಿ. ಯಾಕಂದರೆ ಲೈಟಾಗಿ ನನಗೆ ಡಾರ್ಕ್ ಸರ್ಕಲ್ ಇದೆ. ಸೊ ಲೈಟಿಂದ ಇರೋದ್ರಿಂದ ರಿಂಗ್ ಲೈಟ್ ಇರೋದ್ರಿಂದ ಡಾರ್ಕ್ ಸರ್ಕಲ್ ಕಾಣ್ತಿಲ್ಲ ಅನಿಸುತ್ತೆ. ತುಂಬ ಡಾರ್ಕ್ ಆಗೋಯ್ತು, ಇಲ್ಲ ಕಾಣಿಸ್ತಾನೆ ಇಲ್ಲ, ಬೆಳಕು ತುಂಬ ಕಮ್ಮಿ ಇದೆ. ಸೊ ಓಕೆ, ನನಗೆ ಲೈಟಾಗಿ ಇಲ್ಲಿ ಮಾತ್ರ ಇದೆ ಮತ್ತು ಅದೇ ಥರ ಪಿಂಪಲ್ ಮಾರ್ಕ್ಸ್ ಇಲ್ಲ. ಸೊ ನಾನೇನು ಮಾಡ್ತೀನಿ, ಡೈರೆಕ್ಟಾಗಿ ಕೈಯಲ್ಲೇ ತೊಗೊಂಡು ಲೈಟಾಗಿ ಟ್ಯಾಪ್ ಮಾಡ್ತೀನಿ, ತುಂಬ ಲೈಟಾಗಿ. ಯಾಕಂದರೆ ಇದು ತುಂಬ ಸಿಂಪಲ್ ಮೇಕಪ್ ಆಗಿರೋದ್ರಿಂದ ತುಂಬ ಲೈಟಾಗಿ ಟ್ಯಾಪ್ ಮಾಡ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು ಎಷ್ಟು ನೀಟಾಗಿ ಕವರ್ ಆಗ್ತಿದೆ ಅಂತ. ಸೊ ಕ್ರೈಲ್ ಅಂದು ಧರ್ಮ ಪ್ಯಾಲೆಟಲ್ಲಿ ತೊಗೊಂಡಿರೋದು ನಾನು. ಸೊ ಇದು ಕವರೇಜ್ ಫುಲ್ಲಾಗಿ ಬರುತ್ತೆ ನಿಮಗೆ, 100% ಕವರೇಜ್ ಆ್ಯಂಡ್ ವಾಟರ್ ಪ್ರೂಫ್ ಕೂಡ. ಸೊ ನೀವಿಲ್ಲಿ ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು ಫಸ್ಟಿಗೆ ಮತ್ತು ಇವಾಗಕ್ಕೆ ನೋಡಿದ್ರೆ ತುಂಬ ಮಿನಿಮೈಸ್ ಪ್ರಾಡಕ್ಟ್ ನಾನು ಯೂಸ್ ಮಾಡ್ತಿರೋದು, ತುಂಬ ಲೆಸ್ ಪ್ರಾಡಕ್ಟ್. ಸೊ ಯಾಕಂದರೆ ಇದು ಸಿಂಪಲ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬಾ ಕಮ್ಮಿ ಯೂಸ್ ಮಾಡ್ತಿದ್ದೀನಿ ಪ್ರಾಡಕ್ಟ್ನ. ಸೊ ಸಾಕು. ಇನ್ನು ಇಲ್ಲಿ ಯಾವುದೇ ಥರ ಮಾರ್ಕ್ಸ್ ಎಲ್ಲ ಜಸ್ಟ್ ಕೈಯಲ್ಲಿರೋದನ್ನು ಲೈಟಾಗಿ ಇದು ಮಾಡ್ತೀನಿ. ಸೊ ಇದನ್ನೇ ನಾನು ಬ್ಯೂಟಿ ಬ್ಲೆಂಡರಲ್ಲೇನು ಬ್ಲೆಂಡ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನಾನು ಅಪ್ಲಿಕೇಶನ್ ಮಾಡಿರೋದು ಕೈಯಲ್ಲಿ ಆಗಿರೋದ್ರಿಂದ ನಾನು ಅಪ್ಲಿಕೇಶನ್ ಮಾಡ್ತಾನೆ ಲೈಟಾಗಿ ಟ್ಯಾಪ್ ಮಾಡಿರೋದ್ರಿಂದ ಸೊ ಆಲ್ಮೋಸ್ಟ್ ನೀಟಾಗಿ ಬ್ಲೆಂಡ್ ಆಗಿಬಿಟ್ಟಿರುತ್ತೆ. ಇಲ್ಲಿ ನಾನು ಫೌಂಡೇಶನ್ನ ತೊಗೊತೀನಿ. ಇದಕ್ಕೆ ಯಾವುದೇ ಥರ ನಾನು ಬ್ಲೆಂಡರ್ ಮತ್ತು ಇದು ನೆಕ್ಸ್ಟ್ ಸ್ಟೆಪ್ ಬಂದು ಕನ್ಸೀಲರ್ ಮಾಡಬೇಕು. ನಾನು ಇವಾಗ ಕನ್ಸೀಲರ್ ಎಲ್ಲ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ತುಂಬ ತಿಕ್ ಲೇಯರ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ತುಂಬ ಲೈಟ್ ಮೇಕಪ್ ಮಾಡೋದ್ರಿಂದ ಸಾಕು, ಡೈರೆಕ್ಟಾಗಿ ನಾನು ಫೌಂಡೇಶನ್ಗೆ ಹೋಗ್ತೀನಿ. ಸೊ ನೆಕ್ಸ್ಟ್ ಬಂದು ಫೌಂಡೇಶನ್ ನಾನಿಲ್ಲಿ ಬಂದು ಫಾರೆವರ್ 52 ಫೌಂಡೇಶನ್ನ ತೊಗೊಂಡಿದ್ದೀನಿ. ಸೊ ಇದು ಬಂದು ನನ್ನ ಶೇಡ್ ತುಂಬ ಕರೆಕ್ಟಾಗಿರೋದು. ಇದು ಫೋಟೋ ಮ್ಯಾಟ್, ಅಂದರೆ ನಂದು ಸ್ವಲ್ಪ ಆಯಿಲಿ ಸ್ಕಿನ್ ಇರೋದ್ರಿಂದ ಸ್ವಲ್ಪ ಮ್ಯಾಟ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಫೋಟೋ ಮ್ಯಾಟ್ ಲಿಕ್ವಿಡ್ ಫೌಂಡೇಶನ್ ಇದು ಕೂಡ, ಬಟ್ ತುಂಬ ಲಿಕ್ವಿಡ್ ಇರಲ್ಲ, ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಸೊ ಇದ್ರ ಶೇಡ್ ಬಂದು PLF 004 ಅಂತ. ಸೊ ನಾನಿಲ್ಲಿ ತುಂಬ ತೋರಿಸ್ತೀನಿ ಎಷ್ಟು ತೊಗೋತೀನಿ ಪ್ರಾಡಕ್ಟ್ ಅಂತ. ಸೊ ಇಲ್ಲಿ ನೋಡ್ಬೋದು ಇಷ್ಟು ಪ್ರಾಡಕ್ಟ್ ತೊಗೊಂಡಿದ್ದೀನಿ, ಸಾಕಾಗುತ್ತೆ. ಇವಾಗ ಸಿಂಪಲ್ಲಾಗಿ ಮಾಡೋದ್ರಿಂದ ಇಷ್ಟು ಪ್ರಾಡಕ್ಟ್ ಸಾಕಾಗುತ್ತೆ. ಸೊ ಅದನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು ಈ ರೀತಿ. ನೋಡಿ ಪ್ರಾಡಕ್ಟ್ ಏನೂ ಇಲ್ಲ. ಓಕೆ,
ಸೊ ಫಸ್ಟ್ ಯಾವಾಗಲೂ ಜಾ ಲೈನಿಂದನೇ ಸ್ಟಾರ್ಟ್ ಮಾಡಬೇಕು. ಸೊ ನಾನಿಲ್ಲಿ ಬ್ರಷ್ ಯೂಸ್ ಮಾಡ್ತಿರೋದು ಕೂಡ ಬೆಳ್ಳಿ ಬ್ರ್ಯಾಂಡ್ ಬ್ರಷು. ಸೊ ಇಲ್ಲಿ ನಾನು ನೆಕ್ಗೆಲ್ಲ ಏನು ತುಂಬ ಮಾಡೋಕ್ಕೆ ಹೋಗಲ್ಲ. ಸೊ ನಾನು ಜಸ್ಟ್ ಫೇಸ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀನಿ. ಸೊ ನೀವು ಮಾಡೋ ಹಾಗಿದ್ರೆ ಡೈರೆಕ್ಟ್ ನೆಕ್ಕು ಕೂಡ ಮಾಡ್ಕೊಳ್ಳಿ, ನೆಕ್ಕು ಮತ್ತು ಕಿವಿ ಕೂಡ ಮಾಡ್ಕೊಳ್ಳಿ. ಸೊ ಆಯಿತು. ಸೊ ಈ ಸ್ಟೇಜಲ್ಲಿ ನಾನು ಶುಗರ್ ಅವ್ರದ್ದು ಸೆಟ್ಟಿಂಗ್ ಸ್ಪ್ರೇ ಹಾಕ್ತೀನಿ. ಸೊ ನಾನಿನ್ನ ಬ್ಲೆಂಡ್ ಮಾಡಿಲ್ಲ, ಜಸ್ಟ್ ಡೈರೆಕ್ಟಾಗಿ ಸೆಟ್ಟಿಂಗ್ ಸ್ಪ್ರೇನ ಹಾಕಿಬಿಟ್ಟೆ. ಸೊ ನೀವು ಇಲ್ಲಿ ನೋಡ್ಬೋದು ನೀಟಾಗಿ ಕವರ್ ಆಗಿದೆ ಅಂತ ಅಂದ್ಕೊತೀನಿ. ಓಕೆ, ಸೊ ಸ್ವಲ್ಪ ಡ್ರೈ ಆಗಿದೆ. ಸೊ ಬ್ಯೂಟಿ ಬ್ಲೆಂಡರ್ನ ವೆಟ್ ಮಾಡ್ಕೊಂಡಿದ್ದೀನಿ. ಸೊ ನೀಟಾಗಿ ಈ ರೀತಿ ಟ್ಯಾಪ್ 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 ಮಾಡ್ಕೊಳ್ಳೋಣ. ಸೊ ಇದು ಬಂದು ವಿಡಿಯೋ ತುಂಬ ಸಿಂಪಲ್ ಮೇಕಪ್ ಅಂತ ಹೇಳಿದ್ದೆ. ಇನ್ನೊಂದು ಸಲ ವಿಡಿಯೋ ಮಾಡಿದಾಗ ನಾನು ಹೆವಿ ಮೇಕಪ್ ಹೇಗೆ ಮಾಡೋದು ಅಂತ ವಿಡಿಯೋ ಮಾಡ್ತೀನಿ. ಇದು ಬಂದು ತುಂಬಾ ಸಿಂಪಲ್ ಆಗಿರುತ್ತೆ ನಮಗೆ. ಸೊ ಲೈಟಿಂಗಲ್ಲಿ ನೋಡೋದಕ್ಕೆ ಸ್ವಲ್ಪ ಇದು ಅನಿಸಿದೆ, ಬಟ್ ಡೈರೆಕ್ಟಾಗಿ ನೋಡಿದ್ರೆ ಏನೂ ಗೊತ್ತಾಗ್ತಾನೆ ಇಲ್ಲ. ಸೊ ಯಾಕಂದರೆ ನಾನು ತುಂಬ ಮಿನಿಮೈಸ್ ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಲ್ವ. ಸೊ ಹಾಗಾಗಿ ಸೊ ನ್ಯಾಚುರಲಿ ಶೈನಿಂಗ್ ಕಾಣಿಸ್ತದೆ, ನೀವು ನೋಡ್ಬೋದು. ಓಕೆ, ಸೊ ಇದೆಲ್ಲ ಆಗಿದ ತಕ್ಷಣ ನಾನು ಸ್ವಲ್ಪ ಹೈಲೈಟ್ಸ್ ಪಾರ್ಟ್ ಮಾಡ್ಕೊತೀನಿ. ಸ್ವಲ್ಪ, ಯಾಕಂದರೆ ಫೌಂಡೇಶನ್ ಹಾಕಿರೋದ್ರೆ ತುಂಬ ಇದಾಗ್ಬಿಟ್ಟಿರುತ್ತೆ. ಸ್ವಲ್ಪನೇ ಲೈಟಾಗಿ ಒಂದು ಹೈಲೈಟ್ಸ್ ಪಾರ್ಟ್ನ ಮಾಡ್ಕೊತೀನಿ ಕ್ವಿಕ್ಕಾಗಿ. ಸೊ ಇದು ಕನ್ಸೀಲರ್ ಪ್ಯಾಲೆಟ್ಟು, ಫಾರೆವರ್ 52 ಕನ್ಸೀಲರ್ ಪ್ಯಾಲೆಟ್ಟು. ಸೊ ಇದರಲ್ಲಿ ನಿಮಗೆ ಎಲ್ಲನೂ ಬಂದುಬಿಡುತ್ತೆ, ಕನ್ಸೀಲರ್ ಆ್ಯಂಡ್ ಕರೆಕ್ಟರ್ ಎಲ್ಲ ಬಂದುಬಿಡುತ್ತೆ. ಸೊ ನನ್ನ ಶೇಡ್ ಮೇ ಬಿ ಖಾಲಿಯಾಗಿದೆ. ಜಸ್ಟ್ ಹೈಲೈಟ್ ಪಾರ್ಟ್ ಮಾತ್ರ. ಸೊ ಒಂದು ಶೇಡ್ ಸ್ವಲ್ಪ ಫೇರ್ ಇರಲಿ ಅಂತ, ಯಾಕಂದರೆ ನನ್ನ ಫೌಂಡೇಶನ್ ತುಂಬಾ ಕಮ್ಮಿ ತೊಗೊಂಡಿರೋದ್ರಿಂದ. ಓಕೆ, ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದಾಯಿತು. ಸೊ ಇವಾಗ ನನ್ನ ಹೈಲೈಟ್ಸ್ ಪಾರ್ಟ್ಸ್ ಚೆನ್ನಾಗಿ ಕಾಣಿಸ್ತಿದೆ. ಸೊ ನಾನು ನೋಡ್ಬೋದು. ಸೊ ಇವಾಗ ಇಲ್ಲಿ ನಾನು ಯಾವುದೇ ಥರ ಲೂಸ್ ಪೌಡರ್ನ ಯೂಸ್ ಮಾಡ್ತಿಲ್ಲ, ಡೈರೆಕ್ಟ್ಲಿ ಕಾಂಪ್ಯಾಕ್ಟ್ ಯೂಸ್ ಮಾಡ್ತೀನಿ. ಸೊ ನಾನಿಲ್ಲಿ ಮ್ಯಾಕ್ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಿದ್ದೀನಿ. ಸೊ ಮ್ಯಾಕ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಸೊ ಇದು ಶೇಡ್ ಬಂದು NC 44.5. ಸೊ ಸ್ವಲ್ಪ ಜನಕ್ಕೆ ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳೋದಾದರೆ ಫಾರೆವರ್ 52ನಲ್ಲಿ ಇನ್ನೊಂದು ಕಾಂಪ್ಯಾಕ್ಟ್ ಬರುತ್ತೆ. ಸೊ ನೀವು ಅದು ಬೇಕಾದ್ರೆ ಬೈ ಮಾಡ್ಬೋದು, ಪೌಡರ್ನ ನೀವು ಬೇಕಾದರೆ ಯೂಸ್ ಮಾಡ್ಬೋದು. ಇದು ಕೂಡ ನಿಮಗೆ ಪ್ರಾಡಕ್ಟ್ ವಾಟರ್ ಪ್ರೂಫ್ ಆಗಿ ವರ್ಕ್ ಮಾಡುತ್ತೆ. ಸೊ ಇದನ್ನು ಯೂಸ್ ಮಾಡ್ಬೋದು. ಇದ್ರ ಶೇಡ್ ಬಂದು WD005 ಇದ್ರ ಶೇಡು. ಸೊ ನೀವಿದು ನಿಮಗೆ 600 ರೂಪೀಸಲ್ಲೆಲ್ಲ ಬರುತ್ತೆ. ಸೊ ತುಂಬ ಚೆನ್ನಾಗಿದೆ, ಇದು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ನನ್ನ ಶೇಡು ಇದು ಎರಡು ಕೂಡ ನನ್ನ ಶೇಡ್ ಬರುತ್ತೆ ಇದರಲ್ಲಿ. ಫಾರೆವರ್ 52ನಲ್ಲಿ ನಾನು ಹೇಳಿದಾಗೆ WD005 ಆ್ಯಂಡ್ ಮ್ಯಾಕಲ್ಲಿ ಹೇಳೋದಾದರೆ NC 44.5 ಇದು ಕೂಡ ನನ್ನ ಶೇಡೇ ಬರುತ್ತೆ. ಸೊ ಲೈಟಾಗಿ ನಾನಿಲ್ಲಿ ಕಾಂಪ್ಯಾಕ್ಟ್ನ ಅಪ್ಲೈ ಮಾಡ್ತೀನಿ. ಸೊ ಕಾಂಪ್ಯಾಕ್ಟ್ ಎಲ್ಲ ಹಾಕಿ ಆಯಿತು. ಇವಾಗ ಜಸ್ಟ್ ಸ್ವಲ್ಪನೇ ಕಾಂಟೋರ್ ಮಾಡೋಣ ಅಂತ. ಸ್ವಲ್ಪ ಸಿಂಪಲ್ ಮೇಕಪ್ ಅಂತ ಹೇಳಿ ಕಾಂಟೋರ್ ಎಲ್ಲ ಯಾಕೆ ಅಂದರೆ ಚೂರಷ್ಟೇ. ಸೊ ಬೇಕಂದರೆ ನಿಮ್ಗೆ ಯಾರಿಗಾದರೂ ಇಷ್ಟ ಇಲ್ಲ ಅಂದರೆ ಈ ಸ್ಟೇಜಲ್ಲಿ ಬೇಕಾದ್ರೆ ನೀವು ಲೈಟಾಗಿ ಹೈ ಮೇಕಪ್ನ ಹಾಕಿಬಿಟ್ಟು ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಒಂದು ಸ್ವಲ್ಪ ಕಾಂಟೋರ್ನ ಮಾಡ್ಕೊಳ್ಳೋಣ ಅಂತ. ಸೊ ಇದು ಕಾಂಟೋರ್ ಬಂದು ನಾನು ಶುಗರ್ ಪ್ಯಾಲೆಟ್ನಲ್ಲಿ ತೊಗೊಂಡಿದ್ದೀನಿ. ನಿಮಗಿದು ಒಳ್ಳೆ ಪ್ರೈಸಲ್ಲೇ ಸಿಗುತ್ತೆ ಅಂತ ಹೇಳ್ಬೋದು. 800 ರೂಪೀಸಲ್ಲಿ ನಿಮಗೆ 3-in-1 ಪ್ಯಾಲೆಟ್ ಇದು. ಬ್ಲಷು, ಹೈಲೈಟರ್ ಮತ್ತು ಕಾಂಟೋರ್. ಸೊ ಆಲ್ ಸ್ಕಿನ್ ಟೈಪ್ಗೆ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಅಫೋರ್ಡಬಲ್ ಪ್ರೈಸ್ ಕೂಡ. ಸೊ ಇವಾಗ ಟ್ಯಾಪ್ ಮಾಡಿ ಲೈಟಾಗಿ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಈ ಸ್ಟೇಜನ್ನ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ನೋಸ್ ಕಾಂಟೋರು ಅದೇ ಬ್ರಷಲ್ಲಿ ಈ ರೀತಿ ಹೋಲ್ಡ್ ಮಾಡಿ ಲೈಟಾಗಿ. ಕಂಪಲ್ಸರಿ ನನಗೆ ಬ್ಲಷ್ ತುಂಬ ಇಷ್ಟ. ಸೊ ಹಾಗಾಗಿ ಸ್ವಲ್ಪ ಬ್ಲಷ್. ನಾನು ಮಾಡಿರೋದು ಕೂಡ ಬ್ಲಷು ಕಾಂಟೋರ್ ಕಾಣೋದೇ ಇಲ್ಲ, ಇಲ್ಲಿ ನೋಡ್ಬೋದು. ತುಂಬ ಲೈಟ್ ಕಲರ್ ಇದು. ಸೊ ಇದರಲ್ಲಿ ತುಂಬ ಡಾರ್ಕ್ ಕಲರ್ ಕೂಡ ಬರುತ್ತೆ, ನಾನು ಇಲ್ಲಿ ತೋರಿಸ್ತೀನಿ. ಇದು ಟಚ್ ಬ್ರ್ಯಾಂಡು. ಸೊ ಇದರಲ್ಲಿ ನೀವು ಇಲ್ಲಿ ನೋಡ್ಬೋದು ತುಂಬಾ ಕಲರ್ಸ್ಗಳು ಬರ್ತವೆ. ಈ ಬ್ರ್ಯಾಂಡಲ್ಲಿ ನಿಮಗೆ ಅದೇ ಥರ ಕಾಂಟೋರು ಮತ್ತು ಹೈಲೈಟರ್ ಏನೆಲ್ಲ. ಇದು ಜಸ್ಟ್ ಕಂಪ್ಲೀಟಾಗಿ ಬ್ಲಷ್ ಪ್ಯಾಲೆಟ್ ಇದು. ಸೊ ಯಾರಾದರೂ ಬೈ ಮಾಡೋಗಿದ್ರೆ ಮಾಡ್ಬೋದು. ಇದು 1000 ರೂಪೀಸ್ ಅಬೋ ಬರುತ್ತೆ.
ಇದು ಕೂಡ ತುಂಬ ಚೆನ್ನಾಗಿದೆ, ಬಟ್ ಸ್ವಲ್ಪ ಕಲರ್ಸ್ ಜಾಸ್ತಿ ಬರುತ್ತೆ. ಸೊ ಇಲ್ಲಿರೋ ಕಲರ್ಸ್ ಎಲ್ಲ ನನ್ನ ಫೇಸ್ಗೆ ಸೂಟ್ ಆಗಲ್ಲ. ಸೊ ಹಾಗಾಗಿ ನಾನು ಶುಗರ್ ಅವ್ರದ್ದು ಯೂಸ್ ಮಾಡ್ಕೊತೀನಿ. ಸೊ ನನಗಿನ್ನ ಫೇರ್ ಯಾರಾದರೂ ತುಂಬ ಇದ್ದಾರೆ ಅಂತ ಹೇಳಿದ್ರೆ ನೀವು ಇದರಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ಬ್ಲಷ್ ಎಲ್ಲ ಆಯಿತು. ಇವಾಗ ಡೈರೆಕ್ಟ್ ನಾನು ಹೈಲೈಟರ್ಗೆ ಹೋಗ್ತೀನಿ. ಸೊ ಹೈಲೈಟರ್ ಬಂದಿಲ್ಲಿ ಮಾರ್ಸ್ ಬ್ರ್ಯಾಂಡು ತೊಗೊಂಡಿದ್ದೀನಿ. ಇದು ಅಂದರೆ ತುಂಬಾ ಕಮ್ಮಿ ಪ್ರೈಸಲ್ಲಿದೆ, ತುಂಬ ಚೆನ್ನಾಗಿದೆ. ನೈಕಾದಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಅಬೌವ್ ನಿಮಗೆ 300 ರುಪೀಸ್ ಒಳಗಡೆನೇ ಬರುತ್ತೆ. ಆರಾಮ್ಸೆ ತೊಗೊಳ್ಬೋದು. ಇದರಲ್ಲಿ ನಿಮಗೆ ಆಲ್ ಸ್ಕಿನ್ ಟೈಪ್ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು, ಫೇರ್ ಸ್ಕಿನ್ನು, ಮೀಡಿಯಮ್ ಸ್ಕಿನ್ನು, ಡಾರ್ಕ್ ಸ್ಕಿನ್ನು, ಸೊ ಕಂಪ್ಲೀಟಾಗಿ ಕೊಟ್ಟಿರ್ತಾರೆ. ಸೊ ನಿಮಗೆ ಯಾವ ಸ್ಕಿನ್ ಟೋನ್ ಅವರಿಗೆ ಯೂಸ್ ಮಾಡ್ಕೊಳ್ಬೋದು. ನೋಡಿ ಕಾಣಿಸ್ತದಲ್ಲ? ಓಕೆ. ಸೊ ಲೈಟಾಗಿ ನಾನು ಲೈಟ್ ಪಿಂಕ್ ಶೇಡ್ನ ತೊಗೊತೀನಿ. ಸೊ ಎಲ್ಲಿ ಹೈಲೈಟ್ ಸ್ಪಾಟ್ಸ್ ಬೇಕು ನನಗೆ ಅಲ್ಲಲ್ಲಿ ಮಾತ್ರ ಸೊ ಸ್ವಲ್ಪ ಕೊಟ್ಕೊತೀನಿ. ಸೊ ಎಲ್ಲ ಪ್ರಾಡಕ್ಟು ನಾನು ಇವಾಗ ಯೂಸ್ ಮಾಡಿರುವಂಥ ಎಲ್ಲ ಪ್ರಾಡಕ್ಟ್ಸ್ಗಳು ಯಾರಾದರೂ ಬೈ ಮಾಡಬೇಕಂತ ಇದ್ದರೆ ಈ ಎಲ್ಲ ಪ್ರಾಡಕ್ಟ್ಗಳನ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಹೋಗಿ ಒಂದ್ಸಲ ಚೆಕ್ ಮಾಡಿ. ಯಾರಾದರೂ ತೊಗೊಳ್ಳೋ ಹಾಗಿದ್ರೆ ನೀವು ಅಲ್ಲಿ ಹೋಗಿ ತೊಗೊಳ್ಬೋದು. ಬ್ರ್ಯಾಂಡ್ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಮಿಸ್ ಕ್ಲೇರ್ ಅವ್ರದ್ದು ಐಬ್ರೋ ಫಿಲ್ಲರ್. ಸೊ ನಂಗೆ ಐಬ್ರೋಸ್ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಐಬ್ರೋಸ್ ನಾನು ಏನು ಫಿಲ್ ಮಾಡಲ್ಲ. ಲೈಟಾಗಿ ಈ ಕಡೆ ಸ್ವಲ್ಪ ಶೇಪ್ ಹೋಗಿರೋದಕ್ಕೆ ನಾನು ಒಂಚೂರು ಶೇಪ್ ಕೊಡ್ತೀನಿ. ಮತ್ತು ಫೌಂಡೇಶನ್ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಡಲ್ ಆಗಿರುತ್ತೆ ಕಲರು, ಅದನ್ನು ಸ್ವಲ್ಪ ಇದು ಮಾಡ್ತೀನಿ. ಸೊ ಫಸ್ಟಿಗೆ ಈ ರೀತಿ. ಸೊ ನೆಕ್ಸ್ಟ್ ಜಸ್ಟ್ ಐಬ್ರೋಸ್ ನನಗೆ ಶೇಪ್ ಚೆನ್ನಾಗಿದೆ. ನಾನಿಲ್ಲಿ ಅದೇ ಥರ ಡ್ರಾ ಮಾಡಲ್ಲ, ಜಸ್ಟ್ ಫಿಲ್ ಮಾಡ್ತೀನಿ. ಸೊ ಇದು ಬಂದು ಸ್ವಿಸ್ ಬ್ಯೂಟಿದು ತುಂಬ ಚೆನ್ನಾಗಿದೆ ನಿಮಗೆ. ಯಾಕಂದರೆ ನಿಮ್ಗೆ ಇಲ್ಲಿ ಪೌಡರ್ ಬೇಸ್ ಆಗು ಯೂಸ್ ಮಾಡ್ಕೊಳ್ಬೋದು ಆ್ಯಂಡ್ ವ್ಯಾಕ್ಸ್ ಬೇಸ್ ಕೂಡ ಇರುತ್ತೆ. ನೀವು ಕ್ರೀಮ್ ಆಗೋನು ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಕ್ರೀಮ್ ಏನಾದರೂ ಯೂಸ್ ಮಾಡ್ತಿರೋದಾದರೆ ಇಲ್ಲಿ ನಿಮಗೆ ವ್ಯಾಕ್ಸ್ ಕೊಟ್ಟಿರ್ತಾರೆ. ಸೊ ವ್ಯಾಕ್ಸ್ ಮೇಲೆ ಜಸ್ಟ್ ಟಚ್ ಮಾಡಿ ಬ್ಲ್ಯಾಕ್ ಆ್ಯಂಡ್ ಬ್ರೌನಲ್ಲಿ ಯೂಸ್ ಮಾಡಬೇಕು. ಯಾವಾಗಲೂ ಡೈರೆಕ್ಟ್ ಬ್ಲ್ಯಾಕ್ ಯೂಸ್ ಮಾಡಬಾರ್ದು. ಯಾಕಂದರೆ ಬ್ಲ್ಯಾಕ್ ಮತ್ತು ಬ್ರೌನ್ ಬಂದು ನಮ್ಮ ಇಂಡಿಯನ್ ಸ್ಕಿನ್ ಟೋನ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ತುಂಬ ಡಾರ್ಕ್ ಕೊಟ್ಟರೆ ಚೆನ್ನಾಗಿರಲ್ಲ. ಸೊ ಹಾಗೆ ಎರಡು ಕಲರ್ ಅಂದರೆ 75% ಬ್ಲ್ಯಾಕ್ ಇರಬೇಕು, 25% ಈ ಥರ ಬ್ರೌನ್ ಕಲರ್ ಇರಬೇಕು. ಎರಡನ್ನೂ ಮಿಕ್ಸ್ ಮಾಡಿ ಹಾಕೋದು. ಸೊ ನಾನಿಲ್ಲಿ ಕ್ರೀಮ್ ಬೇಸ್ ಮಾಡ್ತಿಲ್ಲ, ಜಸ್ಟ್ ಪೌಡರ್ ಬೇಸಲ್ಲಿ ಮಾಡ್ತಿದ್ದೀನಿ. ಸೊ ಇಲ್ಲೇ ಇರುತ್ತೆ ನಿಮಗೆ ಕೊಟ್ಟಿರ್ತಾರೆ, ಆ್ಯಂಗಲರ್ ಬ್ರಷ್ ಕೊಟ್ಟಿರ್ತಾರೆ. ಸೊ ನೋಡ್ಬೋದು, ಜಸ್ಟ್ ನನಗೆ ಇದರಲ್ಲಿ ಕಾಣಲ್ಲ. ಸೊ ಮಿರರ್ ತೊಗೊತೀನಿ. ಸೊ ಆ್ಯಂಗಲ್ ನೋಡ್ಕೊಬೇಕು ನೀಟಾಗಿ. ಈ ಕಡೆ ಮಾಡುವಾಗ ಈ ಥರ ಬರಬೇಕು, ಈ ಕಡೆ ಮಾಡ್ಕೊಂಡಾಗ ಈ ಥರ ಇಟ್ಕೊಳ್ಬೇಕು. ಈ ಕಡೆ ಸ್ವಲ್ಪ ಶೇಪ್ ಹೋಗಿರೋದ್ರಿಂದ ಒಂಚೂರು ಶೇಪ್ ಕೊಡ್ತೀನಿ ಈ ಕಡೆ. ಸೊ ಸಾಕು. ಸೊ ಇವಾಗ ಹಾಗೆ ನೀಟಾಗಿ ಇದನ್ನು ಸೆಟ್ ಮಾಡಿಬಿಡ್ತೀನಿ. ಸೊ ಇಲ್ಲಿ ನೆಕ್ಸ್ಟಿಗೆ ಬಂದು ನಾನು NY ಅವ್ರದ್ದು ಕಾಜಲ್, ಡಾರ್ಕ್ ಕಾಜಲ್ ಯೂಸ್ ಮಾಡ್ತಿದ್ದೀನಿ. ಸೊ ತುಂಬ ಚೆನ್ನಾಗಿದೆ, ಇದು ಕೂಡ ಡಾರ್ಕ್ ಚೆನ್ನಾಗಿರುತ್ತೆ. ಸೊ ಲೈನರ್ನು ಕೂಡ ನಾನು ಇದರಲ್ಲೇ ಅಪ್ಲೈ ಮಾಡಿ ಸ್ಮರ್ಜ್ ಮಾಡ್ಕೊತೀನಿ ನಾನು. ಸೊ ಇಲ್ಲಿ ನಿಮಗೆ ಬ್ಲೆಂಡಿಂಗ್ ಬ್ರಷ್ ಬರುತ್ತೆ. ಸೊ ಅದರಲ್ಲಿ ಲೈಟಾಗಿ ರೀತಿ ಬ್ಲೆಂಡ್ ಮಾಡ್ಕೊಳ್ಬೇಕು. ಸೊ ನಾನಿಲ್ಲಿ ಕಾರ್ನಿವಲ್ ಐ ಶಾಡೋ ಪ್ಯಾಲೆಟ್ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಸ್ವಲ್ಪ ಡಾರ್ಕ್ ಬ್ಲ್ಯಾಕ್ ತೊಗೊಂಡು ಇಲ್ಲಿ ಎಲ್ಲೆಲ್ಲಿ ಬ್ಲೆಂಡ್ ಹಾಕಿತ್ತಲ್ಲ ಲೈನ್, ಮೇಲ್ಗಡೆ ಲೈನ್, ಆ ಲೈನ್ ಮೇಲೆ ನೀಟಾಗಿ ಹಿಂಗೆ ಹಾಕ್ಕೊತೀನಿ. ಯಾಕಂದರೆ ಬ್ಲೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಓಕೆ. ನೆಕ್ಸ್ಟ್ ಬ್ಲೆಂಡಿಂಗ್ ಬ್ರಷ್, ಬ್ರೌನ್, ಡಾರ್ಕ್ ಬ್ರೌನ್. ಸೊ ನೀವೇನೇ ಹೈ ಮೇಕಪ್ ಮಾಡಿದ್ರು ಈ ಕಡೆಯಿಂದ ಒಳಗಡೆನೆ ಬರಬೇಕು, ಹೊರಗಡೆ ಬರಬಾರ್ದು. ಮತ್ತು ಕ್ರೀಸ್ ಲೈನಿಂದ ಮೇಲೇನೂ ಹೋಗಬಾರ್ದು ತುಂಬ. ಸೊ
ಸೊ ಇದಕ್ಕೆ ನನಗೆ ಲೈನರ್ ಅವಶ್ಯಕತೆ ಇಲ್ಲ, ಸೊ ಹಾಗಾಗಿ ಇಷ್ಟಕ್ಕೆ ಹೆಣ್ಣು ಮಾಡ್ತಿದ್ದೀನಿ. ಸೊ ಓಕೆ, ನನಗೆ ಲ್ಯಾಶಸ್ ತುಂಬ ಚೆನ್ನಾಗಿದೆ, ಹಾಗಾಗಿ ಮಸ್ಕರ ಏನು ಹಾಕ್ತಾ ಇಲ್ಲ. ಸೊ ಫೈನಲಿ ಲಿಪ್ಟಿಕ್ ಒಂದು ಹಾಕಿದ್ರೆ ನನ್ನ ಮೇಕಪ್ ಫಿನಿಶ್. ಸೊ ನೆಕ್ಸ್ಟ್ ಲಿಪ್ಟಿಕ್ ಪ್ಯಾಲೆಟ್. ಸೊ ನಾನಿಲ್ಲಿ ಈ ಕಲರ್ನ ತಗೊಂಡಿದ್ದೀನಿ, ಸ್ವಲ್ಪ ಸೊ ಫಿನಿ. ಸೊ ನಿಮಗೆ ಯಾರಿಗಾದ್ರೂ ಲಿಪ್ಸ್ ತುಂಬ ದೊಡ್ಡದಾಗಿದೆ ಅಂತ ಹೇಳೋದಾದರೆ ನೀವು ಅವತ್ತು ಯಾರ್ಯಾವ ಕಲರ್ ಡಾರ್ಕ್ ಕಲರ್ನ ಹಾಕೋಕ್ಕೆ ಹೋಗಬೇಡಿ. ಡಾರ್ಕ್ ಕಲರ್ನ ಹಾಕೋದಾಗ ಏನಾಗುತ್ತೆ ಅಂದರೆ ಇನ್ನೂ ನಿಮ್ಮ ಲಿಪ್ಸು ಎದ್ದು ಕಾಡುತ್ತೆ. ಸೊ ಅಂಥವ್ರಿಗೆ ಬಂದು ಸ್ವಲ್ಪ ನ್ಯೂಡ್ ಕಲರ್ಸ್ನ ಲಿಪ್ಟಿಕ್ನ ಯೂಸ್ ಮಾಡಿ. ಮತ್ತು ಲಿಪ್ಸ್ ಯಾರಿಗೆಲ್ಲ ತುಂಬ ಸ್ಮಾಲ್ ಇರುತ್ತಲ್ಲ ಅವರೆಲ್ಲ ಸ್ವಲ್ಪ ಡಾರ್ಕ್ ಕಲರ್ ಲಿಪ್ಟಿಕ್ನ ಯೂಸ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ರೆಡ್, ಮೆರೂನು ಈ ಥರ ಡಾರ್ಕ್ ಕಲರ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಲಿಪ್ಸ್ ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದೆರಡು ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಸೊ ನಾನು ಹೇಳ್ದಂಗೆ ತುಂಬ ದೊಡ್ಡ ಲಿಪ್ಸ್ ಇದ್ದವರು ನ್ಯೂಡ್ ಕಲರ್ಸ್ ಹಾಕ್ಕೊಳ್ಳಿ, ತುಂಬ ಚಿಕ್ಕ ಲಿಪ್ಸ್ ಅವರು ಸ್ವಲ್ಪ ಕಾಣೋ ಥರ ಲಿಪ್ಸ್ಟಿಕ್ನ ಹಾಕ್ಕೊಳ್ಳಿ. ಮತ್ತು ಹೈ ಮೇಕಪ್ ಮತ್ತು ಲಿಪ್ಸ್ಟಿಕ್ ಯಾವಾಗಲೂ ಸೇಮ್ ಟು ಸೇಮ್ ಮಾಡೋಕ್ಕೆ ಹೋಗಬೇಡಿ. ಪಿಂಕ್ ಹಾಕೋದು ಅಥವಾ ರೆಡ್ ಹಾಕೋದು ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಸೊ ಲಾಸ್ಟ್ ಫಾರ್ ಟು ಫಿಕ್ಸಿಂಗ್ ಸ್ಪ್ರೇ ಹಾಕ್ತೀನಿ. ಸೊ ಇವಾಗ ಸ್ವಲ್ಪ ಸೆಕೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ. ಸೊ ನೋಡೋಣ ಇದು ಹೇಗೆ ವರ್ಕ್ ಮಾಡುತ್ತೆ ಅಂತ ನಾನು ಆಮೇಲೆ ತೋರಿಸ್ತೀನಿ. ಸ್ವಲ್ಪ ಪ್ಯಾಚಿ ಆಯಿತು, ನಾನೇ ಟಚ್ ಮಾಡಿಬಿಟ್ಟೆ. ಸೊ ಇವಾಗ ನಾನು ಬಿಂದಿ ಇಟ್ಟರೆ ರೆಡಿ. ಸೊ ನನ್ನ ಕಂಪ್ಲೀಟ್ ಲುಕ್ ಹೀಗಿರುತ್ತೆ. ಸೊ ನೋಡಿದ್ರಲ್ಲ ಮೇಕಪ್ ವಾಟರ್ ಪ್ರೂಫ್ ಹೇಗೆ ವರ್ಕ್ ಮಾಡ್ತಾ ಅಂತೇಳಿ. ನಾನು ಕಂಪ್ಲೀಟಾಗಿ ಫೇಸ್ನ ನೀರಲ್ಲಿ ಹಾಕ್ಕೊಂಡು ತೋರಿಸ್ತಿದ್ದೀನಿ. ನನ್ನ ಮೇಕಪ್ ಸ್ವಲ್ಪ ಕೂಡ ಡ್ಯಾಮೇಜ್ ಆಗಿಲ್ಲ, ಅಂದರೆ ಪ್ಯಾಚಿ ಥರ ಆಗಿಲ್ಲ. ಸೊ ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಆ್ಯಂಡ್ ಸ್ವೆಟ್ ಪ್ರೂಫ್ ಆಗಿದೆ ಅಂದ್ಕೊತೀನಿ. ಸೊ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಟಾಟಾ, ಬಾಯ್. ಹಾಗೆ ನಮ್ಮ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ.